ರೇಣುಕಾ ಸ್ವಾಮಿಗೆ ಡೆವಿಲ್ ಗ್ಯಾಂಗ್ ನರಕ ದರ್ಶನವನ್ನ ಮಾಡಿಸಿದೆ. ಚಾರ್ಜ್ ಶೀಟ್ನಲ್ಲಿ ರೌಡಿ ಗ್ಯಾಂಗ್ ಕ್ರೌರ್ಯ ಈಗ ಒಂದೊಂದೇ ರಿವೀಲ್ ಆಗಿದೆ. ಕಿಲ್ಲಿಂಗ್ ಸ್ಟಾರ್ 8 ಪುಟಗಳ ತಪ್ಪೊಪ್ಪಿಗೆ ಹೇಳಿಕೆ ಈಗ ಬಹಿರಂಗ ಆಗಿದೆ. ರೇಣುಕಾ ಸ್ವಾಮಿ ಮೇಲೆ ಪೊರ್ಕಿಯ ಒಂದೊಂದು ಭೀಕರ ಹಲ್ಲೆ, ಒಂದೊಂದು ಕೃತ್ಯ ಭಯಾನಕವಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ನಲ್ಲಿ ದಾಸನ ರಕ್ತ ಸಿಕ್ತ ಚರಿತ್ರೆ ರಿವೀಲ್ ಆಗಿದೆ. ರೇಣುಕಾ ಸ್ವಾಮಿ ನನ್ನನ್ನು ಬಿಟ್ಟು ಬಿಡಿ, ನನ್ನ ಜೀವ ಉಳಿಸಿ ಅಂತೇಳಿ ಪ್ರಾಣ ಭಿಕ್ಷೆ ಬೇಡಿದ್ರು ಕೂಡ ಬಿಡದೆ ಬೀಭತ್ಸವಾಗಿ ಕೃತ್ಯ ಮಾಡಿರೋದು ಚಾರ್ಜ್ ಶೀಟ್ನಲ್ಲಿ ಎಳೆ ಎಳೆಯಾಗಿ ಪೊಲೀಸರು ಇವರಿಂದ ಮಾಹಿತಿಯನ್ನ ಪಡೆದುಕೊಂಡು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಪೊಲೀಸರ ಡ್ರಿಲ್ ವೇಳೆ ಸತ್ಯವನ್ನ ಪೊರ್ಕಿ ಬಾಸ್ ಕಕ್ಕಿದ್ದಾನೆ. ಏನಾಯ್ತು, ಹೇಗೆ ಹೊಡೆದೆ, ಏನಂತ ಆತ ಬೇಡ್ಕೊಂಡ, ಏನಾಗಿತ್ತು, ಎಲ್ಲಿಂದ ಎಲ್ಲಿವರೆಗೂ ಏನೇನಾಯಿತು ಅನ್ನೋದನ್ನು ಸಂಪೂರ್ಣವಾಗಿ 3991 ಪುಟಗಳ ಚಾರ್ಜ್ ಶೀಟ್ ದೋಷಾರೋಪ ಪಟ್ಟಿಯಲ್ಲಿ ದರ್ಶನ್ ಕಕ್ಕಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳ ಕರಾಳ ಮುಖ ಬಯಲಾಗ್ತಾ ಇದೆ. ಚಾರ್ಜ್ ಶೀಟ್ನಲ್ಲಿ ಆರೋಪಿ ಪವನ್ ಕರಾಳ ಮುಖ ಬಯಲಾಗಿದೆ. ಅವತ್ತು ಈ ಓತಿ ಖ್ಯಾತ ಸುಮ್ಮನೆ ಇದ್ದಿದ್ದಿದ್ರೆ ರೇಣುಕಾ ಸ್ವಾಮಿಯ ಕೊಲೆ ಆಗ್ತಿರ್ಲಿಲ್ಲ. ಇವ್ರು ಯಾರು ಕೂಡ ಇವತ್ತು ಜೈಲು ಪಾಲಾಗ್ತಿರ್ಲಿಲ್ಲ. ಮುದ್ದೆ ಮುರಿಯುವ ಪರಿಸ್ಥಿತಿಯೇ ಇವ್ರಿಗೆ ಬರ್ತಾ ಇರಲಿಲ್ಲ. ಅಕ್ಕ ಅಕ್ಕ ಅಂತ ಅಕ್ಕರೆ ತೋರಿಸಲು ಹೋಗಿ ಮಾಡಿದ ಎಡವಟ್ಟೆ ಈ ಅನಾಹುತಕ್ಕೆ ಕಾರಣ ಆಗಿದೆ. ಈ ಕುರಿತು ಒಂದು ವರದಿ ಇದೆ, ನೋಡೋಣ ಬನ್ನಿ. ಪವನ್ ಮಾಡಿದ ಎಡವಟ್ಟು ಡಿ ಗ್ಯಾಂಗ್ಗೆ ಆಪತ್ತು. ಚಾರ್ಜ್ ಶೀಟ್ನಲ್ಲಿ ಪವನ್ ಬಾಯ್ಬಿಟ್ಟ ಅಸಲಿ ಸತ್ಯ. ರೇಣುಕಸ್ವಾಮಿ ಕೊಲೆ ಕೇಸ್ನ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಆರೋಪಿಗಳು ನೀಡಿರುವ ಒಂದೊಂದು ಹೇಳಿಕೆಯೂ ಭಯ ಹುಟ್ಟಿಸುತ್ತೆ. ಈ ಓದಿಖ್ಯಾತ ಏತ್ರಿ ಪವನ್ ನುಡಿದ ಸತ್ಯ ಏನು ಅಂತ ನೋಡೋದಾದ್ರೆ 5/6/2024 ಅಶ್ಲೀಲ ಮೆಸೇಜ್ ಬಂದ ಬಗ್ಗೆ ಪವಿತ್ರ ಗೌಡ ನನಗೆ ತಿಳಿಸಿದ್ರು. ಮೆಸೇಜ್ ನೋಡಿ ನಾನು ಬುದ್ಧಿ ಕಲಿಸ್ತೀನಿ ಅಂದೆ. ಪವಿತ್ರ ಅಕೌಂಟ್ನಿಂದ ಆತನಿಗೆ ನನ್ನ ನಂಬರ್ ಕಳಿಸ್ದೆ. ತಕ್ಷಣ ಆತ ಕಾಲ್ ಮಾಡ್ದ. ಪವಿತ್ರ ಅಕ್ಕನೊಂದಿಗೆ ಮಾತಾಡಿಸ್ದೆ. ದರ್ಶನ್ಗೆ ವಿಷಯ ತಿಳಿಸಿದಾಗ ಕರ್ಕೊಂಬರ್ದಕ್ಕೆ ಹೇಳಿದ್ರು. ಪವಿತ್ರ ಗೌಡಗೆ ಮರ್ಮಾಂಗದ ಫೋಟೋ ಕಳಿಸಿದ್ದ ರೇಣುಕಾ. ಆತ ನಿರಂತರವಾಗಿ ಮೆಸೇಜ್ ಮಾಡ್ತಾನೆ ಇದ್ದ. ಗುಪ್ತಾಂಗ ಕಾಂಡೋಮ್ ಫೋಟೋ ಕಳಿಸ್ತಾ ಇದ್ದ. ವಿ ವಾಶ್ ಫೋಟೋ ಕಳಿಸಿ ಕೊರಿಯರ್ ಮಾಡ್ಲಾ ಅಂದಿದ್ದ. ನಾನು ಪ್ರಚೋದನೆ ಕೊಡುವಂತೆ ಮಾತಾಡಿ ಮಾಹಿತಿ ಕೇಳಿದೆ. ಈ ವೇಳೆ ರೇಣುಕಾ ಸ್ವಾಮಿ ತನ್ನ ಫೋಟೋ ಕಳಿಸಿ ಬಳಿಕ ಡಿಲೀಟ್ ಮಾಡಿದ. ನಾನು ಆತನ ಫೋಟೋ ಸ್ಕ್ರೀನ್ ಶಾಟ್ ತೆಗೆದುಕೊಂಡಿದ್ದೆ. ಬಳಿಕ ಚಿತ್ರದುರ್ಗದಲ್ಲಿರೋದಾಗಿ ಲೈವ್ ಲೊಕೇಶನ್ ಕಳಿಸ್ತಾ. ರೇಣುಕಾಗೆ ಕೆಡ್ಡ ತೋಡಿದ ದರ್ಶನ್ ಅಭಿಮಾನಿ ಸಂಘ. ದಿನಾಂಕ 6/6/2024 ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರಗೆ ಕರೆ ಮಾಡಿ ರೇಣುಕಾ ಸ್ವಾಮಿಯನ್ನ ಕರ್ಕೊಂಬರೋದಕ್ಕೆ ಹೇಳಿದ್ದೆ. ಅವರು ರೇಣುಕಾ ಸ್ವಾಮಿಯನ್ನ ಶೆಡ್ಗೆ ಕರ್ಕೊಂಬಂದ್ರು. ರೇಣುಕಾ ಸ್ವಾಮಿ ಮೇಲಿನ ಹಲ್ಲೆಯೇ ರಣಭೀಕರ. ದರ್ಶನ್ಗೆ ನಾನು ಪಬ್ಬಳ್ಳಿ ಹೋಗಿ ಮಾಹಿತಿ ತಿಳಿಸಿದೆ. ಸಂಜಯ್ ಪವಿತ್ರಗೌಡ ಮನೆಯಿಂದ ಸ್ಕಾರ್ಪಿಯೋ ಕಾರಲ್ಲಿ ದರ್ಶನ್, ವಿನಯ್, ಪವಿತ್ರಗೌಡ, ಪ್ರದೋಷ್ ಹಾಗೂ ಮತ್ತೊಂದು ವೈಟ್ ಸ್ಕಾರ್ಪಿಯೋನ ಕಾರಲ್ಲಿ ನಾನು ನಾಗರಾಜ್ ಶೆಡ್ಗೆ ಬಂದ್ವಿ. ರೇಣುಕಾ ಮೇಲೆ ಮೃಗದಂತೆ ಎರಗಿದ ರಕ್ಕಸರು. ದರ್ಶನ್ ಅಲ್ಲಿದ್ದ ಮರದ ಕೊಂಬೆ ಮುರಿದು ನನ್ನ ಹೆಂಡತಿಗೆ ಮೆಸೇಜ್ ಮಾಡ್ತೀಯಾ ಅಂತ ರೇಣುಕಾ ಸ್ವಾಮಿಗೆ ತಿಳಿಸಿದ್ರು. ಪವಿತ್ರ ಚಪ್ಪಲಿಯಿಂದ ಹೊಡೆದ್ಲು. ಬಳಿಕ ರೇಣುಕಾ ಸ್ವಾಮಿ ಮೊಬೈಲ್ ನಲ್ಲಿ ಮೆಸೇಜ್ ನೋಡಿದ ದರ್ಶನ್ ರೇಣುಕಾ ಸ್ವಾಮಿ ಗುಪ್ತಾಂಗಕ್ಕೆ ಒದ್ದು ಎದೆಗೆ ಬಲವಾಗಿ ಒದ್ರು. ಆಗ ಲಕ್ಷ್ಮಣ್ ಪಕ್ಕೆಗೆ ಪಂಚ್ ಮಾಡ್ದ. ನಾಗರಾಜ್ ಬೆನ್ನಿಗೆ ಹಗ್ಗದಿಂದ ಹೊಡೆದಿದ್ದು, ವಿನಯ್ ಕಾಲ್ನಿಂದ ಒದ್ದಿದ್ದ. ಹಲ್ಲೆಯ ಭೀಕರತೆಯನ್ನ ವಿಡಿಯೋ ಮಾಡಿ ವಿಕೃತಿ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಮಾಡಿರೋದನ್ನ ವಿಡಿಯೋ ಮಾಡುವಂತೆ ದರ್ಶನ್ ಪ್ರದೋಷ್ಗೆ ಹೇಳಿದ್ರು. ಆತ ವಿಡಿಯೋ ಮಾಡಿದ್ದ. ನಂತರ ದರ್ಶನ್, ವಿನಯ್ ರೆಡ್ ಜೀಪ್ ನಲ್ಲಿ ಪವಿತ್ರ ಅಕ್ಕಳನ್ನ ಮನೆಗೆ ಡ್ರಾಪ್ ಮಾಡಿದ್ರು. ಅದಾದ ಬಳಿಕ 10 ನಿಮಿಷದಲ್ಲೇ ಪ್ರದೋಷ್ ದರ್ಶನ್ ಮನೆಗೆ ಬಂದು ರೇಣುಕಾ ಸ್ವಾಮಿ ಸತ್ತೋದಂತ ವಿಷಯ ಹೇಳಿದ್ದಾರೆ. ನನಗೆ ಈ ವಿಷಯ ಯಾರ ಬಳಿ ಹೇಳ್ಬೇಡ ಅಂತ ಹೇಳಿದ್ರು. ನೋಡಿದ್ರಲ್ವಾ, ಅಕ್ಕ 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 ಅಂತ ಅಕ್ಕನಿಗೆ ಸಹಾಯ ಮಾಡ್ಬೇಕಾದವನೇ ಅಕ್ಕ ಬಾವ ಜೈಲಿಗೆ ಹೋಗುವ ದುಸ್ಥಿತಿಯನ್ನ ತಂದಿಟ್ಟಿದ್ದಾರೆ. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.
ತಾನೇ ಮಾಡಿದ ಕ್ರೌರ್ಯ ಚಾರ್ಜ್ ಶೀಟ್ನಲ್ಲಿ ಹೊರಬೀಳ್ತಾ ಇದ್ದಂತೆ ಶಾಕ್ಗೆ ಒಳಗಾಗಿದ್ದಾರೆ ದರ್ಶನ್. ಬಳ್ಳಾರಿ ಸೆಂಟ್ರಲ್ ಜೈಲ್ ಸೆಲ್ನಲ್ಲಿ ಬೆಚ್ಚಿ ಬಿದ್ದಿದ್ದಾನೆ ದಾಸ. ಚಾರ್ಜ್ ಶೀಟ್ ಟೆನ್ಷನ್ನಲ್ಲೇ ನಿದ್ದೆ ಮಾಡದೆ ಕಾಟೇರ ವಿಲ ವಿಲ ಅಂಥೇಳಿ ಒದ್ದಾಡ್ತಾ ಇದ್ದಾರೆ. ಬೇಲ್ ಸಿಗತ್ತಾ ಸಿಗಲ್ವಾ ಅನ್ನೋ ಟೆನ್ಷನ್ನಲ್ಲಿದ್ದಾರೆ, ಚಿಂತೆಯಲ್ಲಿದ್ದಾರೆ ಪೊರ್ಕಿ. ನ್ಯಾಯಾಂಗ ಕಸ್ಟಡಿ ಮುಂದುವರಿಕೆಯಿಂದ ಡೆವಿಲ್ಗೆ ಸಂಕಷ್ಟ ಮತ್ತೆ ಎದುರಾಗಿದೆ. 3 ದಿನಗಳ ಕಾಲ ತಮ್ಮ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗಿದೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರಗಳು ತಾನೇ ಬಾಯ್ಬಿಟ್ಟ ದೋಷಾರೋಪ ಪಟ್ಟಿಯಲ್ಲಿ ತಾನೇ ಹೇಳಿದ ತನ್ನ ತಪ್ಪೊಪ್ಪಿಗೆಯ ಮಾತುಗಳು ಈಗ ಎಲ್ಲ ಕಡೆಗಳಲ್ಲಿ ರಿವೀಲ್ ಆಗ್ತಾ ಇದ್ದಂತೆ ಬೆಚ್ಚಿ ಬಿದ್ದಿದ್ದಾರೆ. ನಿನ್ನೆ ರಾತ್ರಿ ಬಳ್ಳಾರಿ ಜೈಲಿನಲ್ಲಿ ನಿದ್ದೆನೇ ಮಾಡಿಲ್ವಂತೆ ದರ್ಶನ್. ಟೆನ್ಷನ್ಗೊಳಗಾಗಿದ್ದಾರೆ. ನ್ಯಾಯಾಂಗ ಬಂಧನದ ಅವಧಿ ಕೂಡ ವಿಸ್ತರಣೆ ಆಗಿದೆ. ಏನಾಗುತ್ತಪ್ಪ, ಬೇಲ್ ಸಿಗುತ್ತಾ ಸಿಗಲ್ವಾ ಅನ್ನೋ ಟೆನ್ಷನ್ನಲ್ಲಿದ್ದಾರೆ ದರ್ಶನ್. ಮುಂದೇನು ಅನ್ನೋದು ಕೂಡ ಈಗ ಅವರಿಗೆ ಎಲ್ಲವೂ ಕೂಡ ಕತ್ತಲು ಕವಿದಂಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ರೇಣುಕಾರಾಧ್ಯ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಚಾರ್ಜ್ ಶೀಟ್ ಹೊರಬಿದ್ದಿದೆ, ದರ್ಶನ್ ಏನೇನು ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ನಿನ್ನೆ ಹೇಗಿದ್ರು ದರ್ಶನ್? ಟೆನ್ಷನ್ನಲ್ಲಿದ್ದಾರಾ? ಬೇಲ್ ಸಿಗುತ್ತಾ? ಏನು ಕತೆ, ಏನು ಹೇಳ್ತಾರೆ, ಏನು ಕತೆ, ಏನಿದೆ ಈ ಹೊತ್ತಿಗೆ ವಿವರ? ರಂಜಿತ್, ದರ್ಶನ್ಗೆ ದಿನನಿತ್ಯ ಒಂದೊಂದು ರೀತಿಯ ಟೆನ್ಷನ್ ಇರತಕ್ಕಂಥದ್ದು. ನಿನ್ನೆ ಅವರು ವಿಸಿಗೆ ಅಟೆಂಡ್ ಆಗಬೇಕಿತ್ತು, ಅಂದರೆ ನ್ಯಾಯಾಲಯಕ್ಕೆ ಅಟೆಂಡ್ ಆಗಬೇಕಿತ್ತು. ಬೇಲ್ ವಿಚಾರವಾಗಿ, ಜೊತೆಗೆ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವಾಗಿ, ಮತ್ತೊಂದು ಮನೆ ಅಡಿಗೆ ಊಟದ ವಿಚಾರವಾಗಿ ಕೋರ್ಟ್ ಮುಂದೆ ಅವರ ಪ್ರಕರಣಗಳಿದ್ವು. ಆ ಒಂದು ವಿಚಾರಕ್ಕೆ ಮೊನ್ನೆಯೂ ಕೂಡ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದರು. ನಿನ್ನೆ ಯಾವಾಗ ವಿಸಿ ಮೂಲಕ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದನೇ ನೇರವಾಗಿ ಕೋರ್ಟ್ಗೆ ಹಾಜರಾಗ್ತಾರೆ, ಆ ಬಳಿಕ ಮತ್ತಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಯಾಕಂದರೆ ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಕೆಲವೊಂದು ಅಂಶಗಳು ಈಗ ಅಧಿಕೃತವಾಗಿ ಬಹಿರಂಗಗೊಂಡಿರ್ತಕ್ಕಂಥದ್ದು. ದರ್ಶನ್ ಇಲ್ಲಿ ರಂಜಿತ್, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಏನಂದರೆ, ದರ್ಶನ್ ತಾನು ಏನು ಹೇಳಿಕೆ ಕೊಟ್ಟಿದ್ದೆ ಅನ್ನೋದು ಈ ಹಿಂದೆ ಅವರಿಗೂ ಕೂಡ ಗೊತ್ತಿತ್ತು. ಹೀಗಾಗಿ ಅವರಿಗೆ ಅದರ ಬಗ್ಗೆ ಒಂದಷ್ಟು ಟೆನ್ಷನ್ ಕಡಿಮೆ ಇತ್ತು. ಆದರೆ ಈಗ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ, ಅಂದರೆ ಅವರ ಜೊತೆಗಿದ್ದವರು, ಅಂದರೆ ಆ ಒಂದು ಕೊಲೆ ನಡೆದಂಥ ಸಂದರ್ಭದಲ್ಲಿ ಅವರ ಜೊತೆಗಿದ್ದ ಇತರ ಆರೋಪಿಗಳೇನಿದ್ದಾರೆ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗಳಿಂದ ದರ್ಶನ್ಗೆ ಸಾಕಷ್ಟು ಟೆನ್ಷನ್ ಆಗಿದೆ. ಯಾಕಂದರೆ ಅವರು ಅಂದರೆ ಒಂದು ರೀತಿ ಅವರನ್ನೇ ಸಾಕ್ಷಿಯಾಗಿ ಪರಿಗಣಿಸಿರ್ತಕ್ಕಂಥದ್ದು. ಅಂದರೆ ಈ ದರ್ಶನ್ ಜೊತೆಗೆ ಏನು ಕೊಲೆ ಮಾಡಿದಂಥ ಸಂದರ್ಭದಲ್ಲಿ ಅವರಿದ್ದರು, ಅವರೆಲ್ಲರನ್ನೂ ಕೂಡ ಸಾಕ್ಷಿಯಾಗಿ ಪರಿಗಣನೆ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಗಳು ಈಗ ದರ್ಶನ್ ಅವರಿಗೆ ಮುಳುವಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಕಳೆದ ರಾತ್ರಿ ನಿದ್ದೆಯನ್ನು ಕೂಡ ದರ್ಶನ್ ಮಾಡಿಲ್ಲ. ಜೊತೆಗೆ ಇವತ್ತು ಬೆಳಗ್ಗೆ ಲೆಮನ್ ರೈಸ್ ಅವರಿಗೆ ಟಿಫನನ್ನು ನೀಡಲಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. ಇವತ್ತು ಅವರ ಲಾಯರ್ ಜೊತೆಗೆ ಮತ್ತು ಅವರ ಪತ್ನಿಯ ಜೊತೆಗೆ ಫೋನ್ನಲ್ಲಿ ಮಾತನಾಡೋದಕ್ಕೆ ಅವಕಾಶವನ್ನು ಕೇಳಿದ್ದಾರಂತೆ ದರ್ಶನ್. ಹೀಗಾಗಿ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಯಾವಾಗಪ್ಪ ಈ ಬಂಧನದಿಂದ ಮುಕ್ತಿ ಸಿಗುತ್ತೆ ನನಗೆ ಅನ್ನುವ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ದಾರೆ. ಮುಂದೆ ಬೇಲ್ ಸಿಗೋದು ಕೂಡ ಅಷ್ಟೊಂದು ಈಸಿ ಆಗಿಲ್ಲ. ಈ ಎಲ್ಲ ವಿಚಾರಗಳಿಂದ ದರ್ಶನ್ ತತ್ತರಿಸಿ ಹೋಗಿದ್ದಾರೆ ಅನ್ನುವ ಮಾಹಿತಿ ಈಗ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ರಂಜಿತ್. ಓಕೆ ರೇಣುಕಾರಾಧ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಪವಿತ್ರ ಗೌಡ ದರ್ಶನ್ನ ಪ್ರೇಯಸಿ ಪವಿತ್ರ ಗೌಡಳಿಗೆ ದರ್ಶನ್ನ ಧರ್ಮಪತ್ನಿ ವಿಜಯಲಕ್ಷ್ಮಿಯನ್ನ ಕಂಡ್ರೆ ಹೊಟ್ಟೆ ಉರಿಯಂತೆ. ವಿಜಯಲಕ್ಷ್ಮಿ ಏನೇ ಮಾಡಿದ್ರು ಕೂಡ ಪವಿತ್ರ ಗೌಡ ಸಹಿಸ್ತಾ ಇರಲಿಲ್ವಂತೆ. ಪವಿತ್ರ ಗೌಡಳ ಹೊಟ್ಟೆ ಉರಿ ಎಲ್ಲಿವರೆಗೂ ಇತ್ತು ಅಂತ ಹೇಳಿದ್ರೆ ಈ ಸ್ಟೋರಿ ನೀವೇ ನೋಡಿ. ಹಠ, ಎಲ್ಲದಕ್ಕೂ ಹೊಟ್ಟೆ ಉರಿ, ಕಿರಿಕಿರಿ ಅಂದ್ರೆ ಅಷ್ಟಿಷ್ಟಲ್ಲ. ಇದು ಪವಿತ್ರ ಗೌಡಾಳ ಮತ್ತೊಂದು ಮುಖ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಜೊತೆ ಫಾರಿನ್ ಟ್ರಿಪ್ ಹೋದ್ರೂ ಹೊಟ್ಟೆ ಉರಿ, ಹೊಸ ಕಾರ್ ಕೊಡಿಸಿದ್ರು ಹೊಟ್ಟೆ ಉರಿ. ಇದು ದರ್ಶನ್ ಪ್ರೇಯಸಿ ಪವಿತ್ರಾಳ ಅಸಲಿಯತ್ತು. ವಿಜಯಲಕ್ಷ್ಮಿ ಕಂಡ್ರೆ ಪವಿತ್ರಾಗೆ ಹೊಟ್ಟೆ ಉರಿ. ಒಬ್ಬಳು ಪತ್ನಿ, ಮತ್ತೊಬ್ಬಳು ಪ್ರೇಯಸಿ, ಇವರಿಬ್ಬರ ಮಧ್ಯೆ ದರ್ಶನ್. ಹೌದು, ದರ್ಶನ್ ಪತ್ನಿಗಾಗಿ ಏನೇ ಮಾಡಿದ್ರು ಇದಕ್ಕೆ ಪವಿತ್ರ ಗೌಡ ಉರಿದು ಬೀಳ್ತಾ ಇದ್ಲು. ವಿಜಯಲಕ್ಷ್ಮಿ ಹೊಸ ಕಾರ್ ತಗೊಂಡ್ರೆ ತಾನು ಹೊಸ ಕಾರ್ ತಗೊಂಡಿದ್ಲು. ಇದು ಕೇವಲ ವಸ್ತುಗಳಿಗೆ ಸೀಮಿತ ಆಗಿರಲಿಲ್ಲ. ಯಾವಾಗ ದರ್ಶನ್ ಪತ್ನಿ ಜೊತೆ ದುಬೈ ಟೂರ್ ಹೋಗಿ ಬಂದ ನೋಡಿ, ಆಗ್ಲೇ ಪವಿತ್ರ ಮತ್ತಷ್ಟು ಉರಿದು ಬಿದ್ದಿದ್ಲು. ಅಷ್ಟೇ ಯಾಕೆ, ರಾಜರಾಜೇಶ್ವರಿ ನಗರದಲ್ಲಿರುವ ವಿಜಯಲಕ್ಷ್ಮಿ ನಿವಾಸದ 1.5 ಕಿಲೋಮೀಟರ್ ದೂರದಲ್ಲೇ ಪವಿತ್ರ ಗೌಡ ಕೂಡ ಮನೆ ಖರೀದಿಸಿದ್ಲು. ಅದು ಬರೋಬ್ಬರಿ 1,75,00,000 ರೂಪಾಯಿಯ ಮನೆ. ಪ್ರೇಯಸಿ ಪವಿತ್ರಾಳಿಗೆ ದರ್ಶನ್ ಈ ಮನೆ ಗಿಫ್ಟ್ ಆಗಿ ನೀಡಿದ್ದ. ಅಷ್ಟಕ್ಕೆ ಸುಮ್ಮನಾಗದ ಪವಿತ್ರ ಕಣ್ಣುರಿ ಮತ್ತಷ್ಟು ಹೆಚ್ಚಾಗತೊಡಗಿತು.
ಕಳೆದ 10 ವರ್ಷದಿಂದ ದರ್ಶನ್ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿದ್ದ ಪವಿತ್ರ ಅಸಲಿಗೆ ವಿಜಯಲಕ್ಷ್ಮಿಯೊಂದಿಗೆ ಪೈಪೋಟಿ ಬಿದ್ದಿದ್ಲಂತೆ. ದರ್ಶನ್ ಜೊತೆ ಇದೇ ವಿಚಾರಕ್ಕೆ ಕಿರಿಕ್ ಮಾಡ್ತಿದ್ಲಂತೆ. ದರ್ಶನ್ ಪವಿತ್ರಾಗೆ ಹೇಳದೆ ವಿಜಯಲಕ್ಷ್ಮಿ ಜೊತೆ ದುಬೈ ಹೋಗಿದ್ದು ಪವಿತ್ರ ಕಣ್ಣು ಕೆಂಪಾಗಿಸಿತ್ತು. ಅವತ್ತಿನಿಂದ ದರ್ಶನ್ ಜೊತೆ ಜಗಳ ಮಾಡಿಕೊಂಡು ಮಾತಾಡೋದನ್ನು ನಿಲ್ಲಿಸಿದ್ಲು. ಇದೇ ರೇಣುಕಸ್ವಾಮಿ ಕೊಲೆಗೆ ನಾಂದಿಯಾಗಿದೆ ಎನ್ನಲಾಗ್ತಾ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.